ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೀಗೆ ಪದೇ ಪದೇ ಸೀನ್ ಬರೋದು, ಮೂಗಲ್ಲಿ ನೀರ್ ಸೋರೋದು ಆಗುತ್ತೆ? ನಿಮ್ಗಲ್ದಲೇ ಇದ್ರೂನು ನಿಮ್ಮ ಸುತ್ತಮುತ್ತಲು ಈ ತರ ಕಷ್ಟ ಪಡ್ತಾ ಇರೋದನ್ನ ಸಾಕಷ್ಟು ಜನ ನೋಡಿರ್ತೀರ. ಯಾಕೆ ಹೀಗಾಗತ್ತೆ? ಏನಿದು ತೊಂದ್ರೆ ಅಂತ ತಿಳ್ಕೊಳ್ಳೋಣ ಇವತ್ತು. ಇದನ್ನ ನಾವು ಮೆಡಿಕಲ್ ಟರ್ಮಿನಾಲಜೀಸ್ ಅಲ್ಲಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೇವೆ. ಈ ಅಲರ್ಜಿಕ್ ರೈನೈಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಬಾಡಿಲಿ ಅಲರ್ಜನ್ಗೆ ಎಕ್ಸ್ಪೋಸ್ ಆದಾಗ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಈ ಅಲರ್ಜನ್ಗೆ ಎಕ್ಸ್ಪೋಸ್ ಆಗೋದು ಅಂದ್ರೆ ಏನು? ಅಂದ್ರೆ ನೀವು ಏನಾದ್ರೂ ಅಗರ್ಬತ್ತಿ ವಾಸನೆಗೆ ಎಕ್ಸ್ಪೋಸ್ ಆದಾಗ, ಮನೇಲಿ ಧೂಳ್ ಕ್ಲೀನ್ ಮಾಡುವಾಗ ಧೂಳ್ಗೆ ಎಕ್ಸ್ಪೋಸ್ ಆದ್ರೆ, ಅಥವಾ ನೀವು ಹಾಕಿರೋ ಬಟ್ಟೆಯ ಕಾಟನ್ ಫೈಬರ್ಸ್ ಇರ್ಬೋದು, ಡಸ್ಟ್ ಮೈಟ್ಸ್ ಇರಬಹುದು, ಅಥವಾ ಮನೇಲಿ ಸಾಕು ಪ್ರಾಣಿಯ ಕೂದಲುಗಳಿರ್ಬೋದು. ಈ ಯಾವ್ದಕ್ಕಾದ್ರೂ ಎಕ್ಸ್ಪೋಸ್ ಆದಾಗ ನಿಮ್ಮ ಬಾಡಿಲಿ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಆಗಿ ಅಲರ್ಜಿಕ್ ರೈನೈಟಿಸ್ ಆಗುತ್ತೆ. ಸೊ ಹೀಗಿದ್ದಾಗ ಏನ್ ಮಾಡ್ತಾರೆ ಸಾಕಷ್ಟು ಜನ? ಏನಾಗಲ್ಲ, ಸರಿ ಹೋಗುತ್ತೆ ಬಿಡು ಅಂತ ಅನ್ಕೊಂಡು ತುಂಬಾ ಜನ ಟ್ರೀಟ್ಮೆಂಟೇ ತಗೊಳ್ಳೋದಿಲ್ಲ. ಇನ್ನ ಕೆಲವರು ಮನೇಲೆ ಲಿವೋಸಿಟ್ರಿಸಿನ್ನೋ ಅಥವಾ CPM ಟ್ಯಾಬ್ಲೆಟ್ ತಗೊಂಡು ಸುಮ್ನಾಗ್ಬಿಡ್ತಾರೆ. ನೀವು ಇದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ತಗೊಂಡಲೇ ಇದ್ರೆ ನಿಮ್ಮ ಮೂಗಿನ ಮಾಂಸಖಂಡಗಳು ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಗು ಅಗಲವಾಗಿ ಕಾಣುತ್ತೆ. ಕರೆಕ್ಟ್ ಆಗಿ ನಿದ್ದೆ ಆಗ್ದಲೆ ಬಾಯಲ್ಲೇ ಉಸಿರಾಡೋದ್ರಿಂದ ಕಣ್ಣು ಸುತ್ತಲೂ ಡಾರ್ಕ್ ಸರ್ಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಯಲ್ಲಿ ಉಸಿರಾಡೋ ಕಾರಣದಿಂದ ಕೆಳ ತುಟಿ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಪದೇ ಪದೇ ಸೀನು, ಮೂಗು ಒರೆಸ್ಕೊಳ್ತಾ ಇರೋದ್ರಿಂದ ಈ ಮೂಗಿನ ಮೇಲೆ ಒಂದು ಬ್ಲಾಕ್ ಕಲರ್ ಲೈನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟಾಗಿನೂ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಮೂಗಲ್ಲಿ ದುರ್ಮಾಂಸ ಬೆಳಿಲಿಕ್ಕೂ ಸ್ಟಾರ್ಟ್ ಆಗುತ್ತೆ. ನೀವಾಗ್ಲೇ ಸಾಕಷ್ಟು ಜನ ಹತ್ರ ಕೇಳಿರ್ತೀರ, ಅವ್ರಿಗೆ ಮೂಗಲ್ಲಿ ದುರ್ಮಾಂಸ ಬೆಳ್ದಿತ್ತಂತೆ, ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಸ್ಕೊಂಡ್ ಬಂದಿದ್ದಾರೆ ಅಂತ. ಹೀಗ್ಯಾಕಾಗತ್ತೆ ಅಂದ್ರೆ ಅವ್ರಿಗೆ ಮುಂಚೆಯಿಂದ ಅಲರ್ಜಿ ತೊಂದ್ರೆ ಇರುತ್ತೆ, ಆದ್ರೆ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ತಗೊಂಡೆ ನೆಗ್ಲೆಕ್ಟ್ ಮಾಡಿರ್ತಾರೆ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಅಥವಾ ನಿಮ್ಮ ಸುತ್ತಮುತ್ತಲು ಯಾರಿಗಾದ್ರೂ ಈ ತರ ಅಲರ್ಜಿಕ್ ರೈನೈಟಿಸ್ ಇದ್ದಲ್ಲಿ ಅವ್ರಿಗೆ ಹತ್ರದಲ್ಲಿರೋ ENT ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್ ನ ತಗೊಳ್ಳೋದಕ್ಕೆ ಅಡ್ವೈಸ್ ಮಾಡಿ. ಧನ್ಯವಾದಗಳು.